ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ, ಎಲ್ಲ ಮಕ್ಕಳಿಗೆ ಒಂದು ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರುವುದಾಗಿರುತ್ತೆ. ಸೊ ಎಸ್‌ಎಲ್‌ಸಿ ವಿದ್ಯಾರ್ಥಿಗಳಿಗೆ ಫೈನಲ್ ಆಗಿ ಇದೀಗ ಒಂದು ಮಾರ್ಚ್ ತಿಂಗಳ 18ನೇ ತಾರೀಕಿನಿಂದ ಶುರುವಾದಂಥ ಒಂದು ಪರೀಕ್ಷೆ ಏನಿತ್ತಲ್ಲ, ಏಪ್ರಿಲ್ 2ನೇ ತಾರೀಕು 2026ರಂದು ಎಕ್ಸಾಮ್ ಅಂತೂ ಮುಗಿದಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ವಿದ್ಯಾರ್ಥಿಗಳು ಕೂಡ ಆರಾಮಾಗಿ ರಿಲ್ಯಾಕ್ಸ್ ಮಾಡುವಂಥ ಮೂಡಲ್ಲೇ ಕೂಡ ಇರ್ತೀರಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆ, ಆತಂಕ, ಗೊಂದಲ ಇರುತ್ತೆ. ನಾವು ಬರೆದಿರುವಂಥ ಆನ್ಸರ್ ಸರಿ ಇದೆಯಾ? ಅಥವಾ ಎಷ್ಟು ಬರೆದಿದ್ದೀವಿ? ಅಥವಾ ಏನು ಬರೀಬೇಕಿತ್ತು? ಅಥವಾ ನಮ್ಗೆ ಔಟ್ ಆಫ್ ಔಟ್ ಸ್ಕೋರ್ ಆಗುತ್ತಾ? ರಿಸಲ್ಟಲ್ಲಿ ನಮ್ದು ಪಾಸ್ ಆಗ್ಬೋದಾ? ಫೇಲ್ ಆಗ್ಬೋದಾ? ಅಥವಾ ನಮ್ದು ಟಾಪರ್ ಆಗ್ಬೋದಾ? ನಾವು ಔಟ್ ಆಫ್ ಔಟ್ ಮಾರ್ಕ್ಸ್‌ಗಳು ಸಿಗುತ್ತಾ? ಯಾವ ತರ ಬರೀಬೇಕಿತ್ತು? ಇದು ಆನ್ಸರ್ ಸರಿನಾ? ಹಾಗೆ ಹೀಗೆ ಅಂತ ಒಂದು ಗೊಂದಲದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳುಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ಗುಡ್ ನ್ಯೂಸ್ ರೀತಿ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಕಂಪ್ಲೀಟ್ ಮಾಹಿತಿ ಅನ್ನೋದ್ರಲ್ಲಿ ತಿಳ್ಕೊಂತೀರಾ. ಹೆಚ್ಚುವರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಮೊದಲ ಬಾರಿಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದೀವಿ ನಾವು ಅಂತಕ್ಕಂಥವ್ರು. ಸೊ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಫ್ರೀ ಕೂಡ ಆಗಿರುತ್ತೆ ಇದು. ನಾನು ನಿಮ್ಮ ವೇದಮೂರ್ತಿ ಸರ್ ಅಂತ ಹೇಳ್ತಾ ಒಂದೊಂದಾಗಿ ಕ್ವಿಕ್ ಆಗಿ ಮಾಹಿತಿನ ತಿಳ್ಕೊಂಡು ಬಂದ್ಬಿಡೋಣ. ಹಾಗೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಕೂಡ ಆರ್ಟಿಕಲ್ ಮುಖಾಂತರದಲ್ಲಿ ಹೆಚ್ಚುವರಿ ಕ್ವಿಕ್ ಆಗಿ ವೇಗವಾಗಿ ಮಾಹಿತಿಗಳನ್ನು ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಮತ್ತೆ ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಒಂದು ಎಸ್ಎಲ್ಸಿ ಒಂದು ವಿದ್ಯಾರ್ಥಿಗಳಿಗೆ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಬ್ಲೂ ಪ್ರಿಂಟ್ಗಳಾಗಿರ್ಬೋದು, ಇತರೆ ಒಂದು ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರ ಉತ್ತರ ಪತ್ರಿಕೆ ಆಗಿರ್ಬೋದು, ಯಾವ ತರ ವೀಕ್ಷಣೆ ಮಾಡೋದು, ಡೌನ್ಲೋಡ್ ಮಾಡ್ಕೊಳ್ಳೋದಂತೆಲ್ಲ ಕ್ವಿಕ್ ಆಗಿ ಮಾಹಿತಿನ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಕೊಟ್ಟಿದ್ದೀವಿ. ವೀಕ್ಷಣೆ ಮಾಡಬಹುದಾಗಿರುತ್ತೆ. ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಇತರೆ ಒಂದು ಅಫಿಷಿಯಲ್ ವೆಬ್ಸೈಟ್ಗಳದ್ದು ಅಥವಾ ಕನ್ನಡ ವೇದ ಕಡೆಯಿಂದ ಇರತಕ್ಕಂಥದ್ದು ವೀಕ್ಷಣೆ ಮಾಡಬಹುದಾಗಿರುತ್ತೆ. ಈಗ ಕ್ವಿಕ್ ಆಗಿ ಬಂದ್ಬಿಡೋಣ. ಇಲ್ಲಿ ಪ್ರಮುಖವಾಗಿ ನೋಡಿದ್ರೆ ಈಗ ನಿಮಗೆ ಸ್ಕ್ರೀನ್ ಮುಖಾಂತರ ಹೋಗೋದ್ರ ಮುಖಾಂತರ ತೋರಿಸ್ಕೊಡ್ತೀನಿ ಇಲಾಖೆ ಕಡೆಯಿಂದ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂದ್ಬಿಟ್ಟು. ಸೊ ವಿದ್ಯಾರ್ಥಿಗಳಿಗೆ ಹೆಲ್ಪ್‌ಫುಲ್ ಅಂತಾನೆ ಹೇಳ್ಬೋದಾಗಿರುವಂಥದ್ದು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಪರೀಕ್ಷಾದ ಸಂದರ್ಭದಲ್ಲಿ ಆ ದಿನದಂದೇ ಮಾಹಿತಿನ ಕೊಟ್ಟಿರುವಂಥದ್ದು. ಸೊ ಏನಂತ ಮಾಹಿತಿನ ಕೊಡ್ತೀನಿ ಬನ್ನಿ. ತಾವಿಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತ ವೆಬ್ಸೈಟ್ ಅಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಇಲ್ಲಿಗೆ ನಿಮಗೆ ಸ್ಕ್ರೀನ್ ಮುಖಾಂತರ ತೋರಿಸ್ತಾ ಇರುವಂಥದ್ದಾಗಿರುತ್ತೆ. 2026 ಎಸ್ಎಲ್ಸಿ ಪರೀಕ್ಷೆ ಒಂದರ ಉತ್ತರ ಕೀಲಿಗಳು ಮತ್ತು ಮಾದರಿ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸುವ ಬಗ್ಗೆ ಅಂತೇಳಿ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಕಂಪ್ಲೀಟ್ ಆಗಿ ಅಂದ್ರೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ ಏನಂದ್ರೆ ನಾವು ಬರೆದಿರ್ತಕ್ಕಂಥ ಉತ್ತರಗಳು ಸರಿ ಇದೆಯಾ, ತಪ್ಪಿದೆಯಾ, ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಒಂದು ಕೀ ಆನ್ಸರ್ ಗಳನ್ನ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿರುವಂಥದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಚೆಕ್ ಮಾಡ್ಕೋಬಹುದಾಗಿರುವಂಥದ್ದಾಗಿರುತ್ತೆ. ಎಸ್ಎಲ್ಸಿ ಎಕ್ಸಾಮ್ 1 ನ ಒಂದು ಕೀ ಆನ್ಸರ್ 2026 ಏನಿದೆಯಲ್ಲ ಅದನ್ನ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಕಟ ಮಾಡಿದರೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಹಿಂದೆ ಪರೀಕ್ಷೆ ಕೂಡ ಆಗಿರುವಂಥದ್ದು. ಸೊ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದಿರುತ್ತೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನಿಮಗೆ ಸೊ ಇವರು ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಅನ್ನು ಕೊಟ್ಟಿರ್ತೀವಿ ಅಥವಾ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀವಿ. ಅಲ್ಲಿ ಕೂಡ ಚೆಕ್ ಮಾಡಬಹುದಿರುತ್ತೆ. ನಿಮಗೆ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇಲ್ಲ ಅಂತಂದ್ರೆ ಸೊ ವಿದ್ಯಾರ್ಥಿಗಳಿಗೆ ಸೊ ಯಾವ ರೀತಿಯಾಗಿ ಅಂತ ಇವಾಗ ಏನು ನಿಮಗೆ ಓಪನ್ ಆಗಿ ಮಾಹಿತಿನ ಕೊಡ್ತೀನಿ ಅಲ್ಲಿ ಸ್ಕ್ರೀನ್ ಮುಖಾಂತರನು ಕೂಡ ಅದು ನೆಕ್ಸ್ಟ್ ನಾಳೆ ಡೌನ್ಲೋಡ್ ಕೀ ಅಂತ ಏನಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದಾಗಿರುವಂಥದ್ದಾಗಿರುತ್ತೆ. ಮೊಬೈಲ್ ಅಲ್ಲಿ ಕೂಡ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ವೀಕ್ಷಣೆ ಮಾಡ್ಕೋಬಹುದಿರುತ್ತೆ. ಸ್ಕ್ರೀನ್ ಮುಖಾಂತರ ಏನು ಗಮನಿಸ್ತಿದ್ರಲ್ಲ ಈ ರೀತಿಯಾಗಿ ಬರುವಂತದ್ದು ಇರುತ್ತೆ. ನಿಮಗೆ ಅಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ಪರೀಕ್ಷೆ ಒಂದರ ಮಾದರಿ ಉತ್ತರಗಳು ನಾನು ಕನ್ನಡ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಶೋ ಮಾಡ್ತಿರೋದಾಗಿರುತ್ತೆ. ಈ ರೀತಿಯಾಗಿ ಗಮನಿಸಬಹುದಾಗಿರುತ್ತೆ. ಆನ್ಸರ್ ಕ್ವಶನ್ ಮೆನ್ಷನ್ ಮಾಡಿರ್ತಾರೆ, ಆನ್ಸರ್ ಅನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಕರೀತಾರೆ ಇದನ್ನ. ಸೊ ಈ ಪ್ರಕಾರದಲ್ಲಿ ನಿಮ್ಮ ಒಂದು ಮೌಲ್ಯಮಾಪನ ಕಾರ್ಯ ನಡೆಯುತ್ತೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಜಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಯಾವ ರೀತಿ ಅಂತ ಅಂದ್ಬಿಟ್ಟು ಅದನ್ನ ಫಾಸ್ಟ್ ಆಗಿ ನಾನು ಮೂವ್ ಮಾಡ್ಕೊಂಡು ತೋರಿಸ್ತಾ ಇರುವಂತದ್ದಾಗಿರುತ್ತೆ. ಕ್ವಶನ್ ಅನ್ನ ಕೊಟ್ಟಿರುವಂತದ್ದಾಗಿರುತ್ತೆ, ಆನ್ಸರ್ ಅನ್ನ ಕೂಡ ಮೆನ್ಷನ್ ಮಾಡಿರ್ತಾರೆ ಯಾವ ತರ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಪ್ರಮುಖವಾಗಿ ಇವುಗಳನ್ನ ಗಮನಿಸಬಹುದಾಗಿರುತ್ತೆ ನೀವುಗಳು. ಸೊ ಈ ರೀತಿಯಾಗಿ ಇರುವಂತದ್ದಾಗಿರುತ್ತೆ. ಸೊ